ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಇವತ್ತು 5 ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ 5 ವ್ಯಕ್ತಿಗಳು ಸಾಮಾನ್ಯವಾದಂತಹ ವ್ಯಕ್ತಿಗಳು ಅಲ್ವೇ ಅಲ್ಲ. ಇವರು ಇಡೀ ವಿಶ್ವವೇ ಬೆರಗುಗೊಳಿಸಿರುವಂತಹ, ಇಡೀ ವಿಶ್ವವನ್ನೇ ಬೆರಗುಗೊಳಿಸಿರುವಂತಹ 5 ಪ್ರಸಿದ್ಧ ನಾಯಕರು ಇವರು. ಈ 5 ಹಿಸ್ಟ್ರಿಯನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಾಕೆಂತಂದರೆ ಈ 5 ಜನ ವೇಶ್ಯರ ಮಕ್ಕಳು. ವೇಶ್ಯರ ಮಕ್ಕಳಾಗಿ ಇಡೀ ಪ್ರಪಂಚವನ್ನೇ ಆಳಿರುವಂತಹ ಮಕ್ಕಳು ಇವರು. ಹಾಗಾದರೆ ಆ 5 ಯಾರು? ಅವರ ಸಾಧನೆ ಏನು? ಎಸ್, ಇದೇ ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಟಾಪಿಕ್ಕು. ವೇಶ್ಯೆಯರು ಸಾಕಿರುವಂತಹ ಮಕ್ಕಳು ಇವತ್ತು ಜಗತ್ ಪ್ರಸಿದ್ಧರಾಗಿದ್ದಾರೆ. ಹಾಗಾದರೆ ಜಗತ್ ಪ್ರಸಿದ್ಧರಾದ ಆ ಮಕ್ಕಳು ಯಾರು? ಎಸ್, ನಂಬರ್ 1 ವಿಶ್ವದ ಖ್ಯಾತ ಕಲಾವಿದ ಚಾರ್ಲಿ ಚಾಪ್ಲಿನ್. ಇವ್ರ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಈತ ಕೂಡ ಒಬ್ಬ ವೇಶ್ಯೆಯ ಮಗ. ಈತನ ಹಾಸ್ಯ ಇದೆಯಲ್ಲ, ಈತನ ಹಾಸ್ಯಕ್ಕೆ ಬೆರಗಾಗದವರು ಯಾರೂ ಇಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಬ್ಬರು ಕೂಡ ಇವರ ಹಾಸ್ಯಕ್ಕೆ ಮನಸೋತಿದ್ದಾರೆ. ಹಲವಾರು ವಿವಿಧ ಪಾತ್ರಗಳನ್ನು ಮಾಡಿಕೊಂಡು ಸಾಕಷ್ಟು ಜನರನ್ನ ತನಗೆಷ್ಟೇ ನೋವಿದ್ರೂ ಕೂಡ ನಕ್ಕು ನಲಿಸಿರುವಂತಹ ಒಬ್ಬ ಪ್ರತಿಭಾವಂತ ವ್ಯಕ್ತಿ. ಈಗಾಗಲೇ ಚಾರ್ಲಿ ಚಾಪ್ಲಿನ್ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಆದರೆ ಇವರ ತಾಯಿ ಇದರಲ್ಲ, ಇವರ ತಾಯಿ ಹನ್ನಾ ಅಂತೇಳಿ 19ನೇ ಶತಮಾನದಲ್ಲಿ ಈಕೆ ಸಿಪಿಲಿಸ್ನಿಂದ ಈಕೆ ಅಂದರೆ ಸಿಪಿಲಿಸ್ ಕಾಯಿಲೆಯಿಂದ ಈಕೆ ಬಳಲ್ತಾ ಇದ್ದರು. ಅದಾದ ನಂತರ ಈಕೆ ಸಾವನ್ನಪ್ತಾರೆ. ಈಕೆ ಕೂಡ ಚಾರ್ಲಿ ಚಾಪ್ಲಿನ್ ಅವರ ತಾಯಿ ಕೂಡ ವೇಶ್ಯೆಯಾಗಿದ್ದರೂ ಕೂಡ ತನ್ನ ಮಗನನ್ನು ತುಂಬ ಧೀಮಂತವಾಗಿ, ತುಂಬ ದಿಟ್ಟವಾಗಿ ಬೆಳೆಸಿದಂತಹ ಕೀರ್ತಿ ಹನ್ನಾ ಅವರಿಗೆ ಸೇರುತ್ತೆ. ಅಂದರೆ ಚಾರ್ಲಿ ಚಾಪ್ಲಿನ್ ಅವರ ತಾಯಿಯ ಹೆಸರು ಹನ್ನಾ ಅಂತ ಹೇಳಿ. ಅವರು ಈಗಾಗಲೇ 19ನೇ ಶತಮಾನದಲ್ಲಿ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದರು. ಈಗಾಗಲೇ ಅವರು ಕೂಡ ಸಾವನ್ನಪ್ಪಿರುವಂತಹದ್ದು. ಇನ್ನು ಮತ್ತೊಬ್ಬ ಸಾಧಕನ ಬಗ್ಗೆ ಹೇಳ್ತಾ ಇದ್ದೀನಿ, ಮನೀಶ್ ಗಾಯಕ್ವಾಡ್ ಅಂತೇಳಿ. ಈತ ಮೂಲತಃ ಕೋಲ್ಕತ್ತಾದವನು. ಈತ ಹುಟ್ಟಿ ಬೆಳೆದಿದ್ದಲ್ಲ ಕೋಲ್ಕತ್ತಾದಲ್ಲಿ. ಇವರ ತಾಯಿ ಕೂಡ ವೇಶ್ಯೆಯಾಗಿದ್ದರು. ಇವರ ತಾಯಿಯ ಹೆಸರು ರೇಖಾಬಾಯಿ ಅಂತೇಳಿ. 2023ರಲ್ಲಿ ರೇಖಾಬಾಯಿಯವರು ನಿಧನರಾಗ್ತಾರೆ. ಅದಾದ ನಂತರ ಮನೀಶ್ ಗಾಯಕ್ವಾಡ್ ಅವರು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಇಡೀ ದೇಶದಲ್ಲೇ ಬೆರಗು ಬೀಳಿಸುವಂತಹ ಒಂದಷ್ಟು ಸಾಧನೆಯನ್ನು ಕೂಡ ಮಾಡಿರುವಂತಹದ್ದು. ಈತ ಒಬ್ಬ ಲೇಖಕ ಕೂಡ. ದಿ ಲಾಸ್ಟ್ ಕೋರ್ಟಿಸನ್ ಜೊತೆಗೆ ರೈಟಿಂಗ್ ಮೈ ಮದರ್ಸ್, ಈ ರೀತಿಯಾದಂತಹ ಒಂದಷ್ಟು ಪುಸ್ತಕಗಳನ್ನು ಬರೆದಿರುವಂತಹ ಒಬ್ಬ ಖ್ಯಾತ ಗಾಯಕ. ಇವರು ಕೂಡ, ಮನೀಶ್ ಗಾಯಕ್ವಾಡ್ ಕೂಡ ಅವರ ತಾಯಿ ವೇಶ್ಯೆಯಾಗಿದ್ದರು. ಇನ್ನು ಮೂರನೇ ವ್ಯಕ್ತಿಯ ಸಾಧನೆ ಬಗ್ಗೆ ನಾನು ಹೇಳ್ತೀನಿ. ಈಕೆಯ ಹೆಸರು ವಂದನಾ ಅಂತೇಳಿ. ನಿರಾಶ್ರಿತ ಮಹಿಳೆಯರಿಗೆ ಸಹಾಯ ಮಾಡುವಂತಹ ಒಂದು ಸರ್ಕಾರೇತರ ಸಂಸ್ಥೆಯಾಗಿರುವಂತಹ ಮಿರ್ಜಾ ಟ್ರಸ್ಟ್ ಸಂಸ್ಥಾಪಕಿಯಾಗಿರುವಂತಹ ವಂದನಾ ಅವರು. ಈಕೆ ಮುಂಬೈನ ಪ್ರಸಿದ್ಧ ಕೆಂಪು ದ್ವೀಪದ ಪ್ರದೇಶದಲ್ಲಿ, ಅದು ಕಾಮಾತಿಪುರದಲ್ಲಿ ಈಕೆ ಜನಿಸ್ತಾಳೆ. ಜೊತೆಗೆ ಈಕೆಯ ತಾಯಿ ಕೂಡ ವೇಶ್ಯೆಯಾಗಿದ್ದರು. ಆದರೆ ಈಕೆ ಸಾಧನೆ ಮಾಡಿರುವಂತಹ ಸಾಧನೆ ಇಡೀ ಜಗತ್ತೇ ಬೆರಗುಗೊಳ್ಳುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅಂದರೆ ಕೊಳಗೇರಿ ನಿವಾಸಿಯ ಮಕ್ಕಳಿಗೆ ಆಶ್ರಯ ನೀಡುವಂತಹ ಒಂದು ಕೆಲಸವನ್ನು ವಂದನಾ ಅವರು ಮಾಡಿರುವಂತಹದ್ದು. ಇನ್ನು 4ನೇ ವ್ಯಕ್ತಿ, ಈತ ಒಬ್ಬ ಖ್ಯಾತ ನಟ, ಆಫ್ರಿಕನ್ ಜೊತೆಗೆ ಅಮೇರಿಕನ್. ಈ ಒಂದು ಭಾಗದಲ್ಲಿ, ಈ ಒಂದು ದೇಶದಲ್ಲಿ ಒಬ್ಬ ಖ್ಯಾತ ನಟನಾಗಿದ್ದ ಈತ ಕೂಡ ಒಬ್ಬ ವೇಶ್ಯೆಯ ಮಗ. ಆತನ ಹೆಸರು ರಿಚರ್ಡ್ ಪಯರ್ ಅಂತೇಳಿ. ರಿಚರ್ಡ್ ಪಯರ್ ಖ್ಯಾತ ನಟರಲ್ಲಿ ಈತ ಕೂಡ
ಒಬ್ಬ ಆಗಿದ್ದ. ಜೊತೆಗೆ ಈತ 10 ವರ್ಷ ಇದ್ದಂತಹ ಸಂದರ್ಭದಲ್ಲೇ ಇವರ ತಾಯಿ ಇವರನ್ನು ಬಿಟ್ಟು ಹೋಗ್ತಾರೆ. ಅದಾದ ನಂತರ ಬಣ್ಣದ ಲೋಕಕ್ಕೆ ಈತ ಪರಿಚಯ ಆಗ್ತಾನೆ. ಬಣ್ಣದ ಲೋಕದಲ್ಲಿ ತನ್ನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ಒಬ್ಬ ಪ್ರತಿಭಾವಂತ ನಟ. ಇನ್ನು 5ನೇ ವ್ಯಕ್ತಿಯ ಬಗ್ಗೆ ಹೇಳಿದರೆ ಎಡಿತ್ ಪಿಯಾಫ್ ಅಂತೇಳಿ, ಈತ ಕೂಡ ಖ್ಯಾತ ಫ್ರೆಂಚ್ ಗಾಯಕಿಯಾಗಿದ್ದರು. ಅಂದರೆ ಕಾಫಿ ಹೌಸ್ ಗಾಯಕಿ ಈಕೆ ಫ್ರೆಂಚ್ ವಿಭಾಗದಲ್ಲಿ, ಅಂದರೆ ಆ ಒಂದು ಭಾಗದಲ್ಲಿ ಖ್ಯಾತ ಗಾಯಕಿಯಾಗಿದ್ದರು. ಈಕೆಯ ತಾಯಿ ಕೂಡ ವೇಶ್ಯೆಯಾಗಿದ್ದರು. ಅಂದರೆ ಬೀದಿ ಗಾಯಕಿಯಾಗಿ ಈಕೆ ಸಾಕಷ್ಟು ಫೇಮಸನ್ನು ಕೂಡ ಪಡೆದಿದ್ದಂತಹ ವ್ಯಕ್ತಿ. ಅಂದರೆ ಈ 5 ಅಂದರೆ ಈಗಾಗಲೇ ನಾನು ಚಾರ್ಲಿ ಚಾಪ್ಲಿನ್ ಆಗಿರ್ಬೋದು, ಮನೀಶ್ ಗಾಯಕ್ವಾಡ್ ಆಗಿರ್ಬೋದು, ಜೊತೆಗೆ ವಂದನಾ ಆಗಿರ್ಬೋದು, ಅದೇ ರೀತಿಯಾಗಿ ರಿಚರ್ಡ್ ಪಯೋರ್ ಆಗಿರ್ಬೋದು, ಎಡಿತ್ ಪಿಯಾಫ್ ಆಗಿರ್ಬೋದು, ಇವರೆಲ್ಲರೂ ಕೂಡ ವೇಶ್ಯರ ಮಕ್ಕಳು. ವೇಶ್ಯರ ಮಕ್ಕಳಾಗಿದ್ದರೂ ಕೂಡ ಇವರು ಜಗತ್ತಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಪ್ರತಿಭಾವಂತ ವ್ಯಕ್ತಿಗಳು. ಎಸ್, ಇದು ಇವತ್ತಿನ ಒಂದು ಟಾಪಿಕ್. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.